ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಹಿರಿಯ ಪತ್ರಕರ್ತೆಯಾದ ಸರೋಜನಿ ಯಮಕನಮರಡಿ. ವಿಬಿಜಿ ರಾಮ್ಜಿ ಯೋಜನೆಯು ಕೇಂದ್ರ ಸರ್ಕಾರದ ಅಧಿಸೂಚನೆಯ ಪ್ರಕಾರ ಅಧಿಕೃತವಾಗಿ 2026 ಇದೇ ಜುಲೈ 1ರಂದು ರಾಷ್ಟ್ರವ್ಯಾಪಿಯಾಗಿ ಜಾರಿಗೆ ಬಂದಿತು. ವಿಬಿಜಿ ರಾಮ್ಜಿ ಎಂದರೆ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ. ಇದು ಗ್ರಾಮೀಣ ಉದ್ಯೋಗ ಮತ್ತು ಜೀವನೋಪಾಯ ರಾಷ್ಟ್ರೀಯ ಯೋಜನೆಯಾಗಿದ್ದು, ಜುಲೈ 2ರಂದು ಆಂಧ್ರದ ತಿರುಪತಿ ಜಿಲ್ಲೆಯಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಲೋಕಾರ್ಪಣೆಗೊಳಿಸಿದರು. ವಿಬಿಜಿ ರಾಮ್ಜಿ ಬಿಲ್ 2025 ಎಂದರೆ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ ಮತ್ತು ಆತ್ಮನಿರ್ಭರ ಮಿಷನ್ ಗ್ಯಾರಂಟಿ ಮಸೂದೆ. ಈ ಮೊದಲು ಯುಪಿಎ ಸರ್ಕಾರವು 2006ರಲ್ಲಿ ಅನುಷ್ಠಾನಗೊಳಿಸಿದ್ದ ಎಂಜಿ ನರೇಗಾ ಯೋಜನೆಯೇ ಇಂದು ಎನ್ಡಿಎ ನೇತೃತ್ವದ ಸರ್ಕಾರವು ಅದರ ಸ್ವರೂಪ ಬದಲಿಸಿ ಕೆಲವು ಪ್ರಮುಖ ಸುಧಾರಣೆಗಳನ್ನು ತಂದಿದೆ. ಸುದೀರ್ಘ 20 ವರ್ಷಗಳವರೆಗೆ ದೇಶದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ ಎಂಜಿ ನರೇಗಾ ಗ್ರಾಮೀಣ ಅಭಿವೃದ್ಧಿಯ ಜೊತೆಗೆ ಅಲ್ಲಿನ ಬಡ ಕೂಲಿ ಕಾರ್ಮಿಕರ ಆರ್ಥಿಕ ಸುಧಾರಣೆಗೆ ಬಲ ತುಂಬಿ ಮಾದರಿಯಾಗಿತ್ತು. ಹೀಗಾಗಿ ಈ ಒಂದು ಯೋಜನೆಯನ್ನು ಇನ್ನಷ್ಟು ಪ್ರಯೋಜನಕಾರಿಯಾಗಿಸಲು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಬದಲಾವಣೆ ಜೊತೆಗೆ ವಿಬಿಜಿ ರಾಮ್ಜಿ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಹೊಸ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ವಿಕಸಿತ್ ಭಾರತ್ 2047ರ ಗುರಿಯ ಭಾಗವಾಗಿ ಯೋಜನೆಯನ್ನು ಭವಿಷ್ಯತ್ತಿನಲ್ಲಿ ಶಾಸನಬದ್ಧ ಚೌಕಟ್ಟಿನೊಂದಿಗೆ ಸಕ್ರಿಯವಾಗಿ ಬದಲಾವಣೆ ತರುವುದಾಗಿದೆ. 2025ರ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಪಾಸ್ ಆದ ಈ ಕಾಯ್ದೆಯು ಇದೇ ಜುಲೈ 2ರಂದು ಒಂದೇ ದಿನದಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲೂ ಜಾರಿಯಾಯಿತು. 2026 ಜೂನ್ 28ರ ವೇಳೆಗೆ ಒಟ್ಟು 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅಧಿಸೂಚನೆಗಳನ್ನು ಹೊರಡಿಸಿದ್ದವು. ಉಳಿದ ರಾಜ್ಯಗಳೂ ನಂತರ ಕ್ರಮವಾಗಿ ಜಾರಿಗೆ ತಂದಿವೆ. ಈ ನಿಮಿತ್ತ ಕೇಂದ್ರ ಸರ್ಕಾರವು 2025-26ರ ಸಾಲಿಗಾಗಿ 95,692 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಜುಲೈ 5ರಂದು ಮೊದಲ ಕಂತಿನ 25,863 ಕೋಟಿ ಹಣವನ್ನು ರಾಜ್ಯಗಳಿಗೆ ಬಿಡುಗಡೆ ಮಾಡಿದೆ. ಪ್ರತಿ ರಾಜ್ಯದಲ್ಲಿ ಎಷ್ಟು ಜಾಬ್ ಕಾರ್ಡ್ಗಳು, ಎಷ್ಟು ಕೆಲಸದ ಬೇಡಿಕೆ ಇದೆ, ಎಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಆರಂಭವಾಗಿದೆ ಎಂಬುದನ್ನು ಗಮನಿಸಿ ಆಯಾ ರಾಜ್ಯಗಳಿಗೆ ಹಣ ಬಿಡುಗಡೆಯಾಗುತ್ತದೆ. ಕರ್ನಾಟಕಕ್ಕೆ 1,750 ಕೋಟಿ, ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚು 3,210 ಕೋಟಿ ರೂಪಾಯಿಗಳು. ತೆಲಂಗಾಣವು ಈಗಾಗಲೇ ಈ ಯೋಜನೆಯನ್ನು ಜಾರಿಗೊಳಿಸಿ 12 ಕೋಟಿ ಮಾನವ ದಿನಗಳ ಗುರಿಯನ್ನು ಘೋಷಿಸಿದೆ. ವಿಬಿಜಿ ರಾಮ್ಜಿ ಯೋಜನೆಯ ಮೂಲ ಧ್ಯೇಯವು ಮೊದಲಿನಂತೆಯೇ ಗ್ರಾಮೀಣ ಭಾರತವನ್ನು ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವುದು, ಮೂಲ ಸೌಲಭ್ಯಗಳನ್ನು ಕಲ್ಪಿಸುವುದು, ಹಾಗೆ ವಲಸೆ ಹೋಗುವುದನ್ನು ತಪ್ಪಿಸಿ ನಿರುದ್ಯೋಗವನ್ನು ಹಿಮ್ಮೆಟ್ಟಿಸುವುದೂ ಆಗಿದೆ. ಆದರೆ ಈ ಹೊಸ ಕಾಯ್ದೆಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು, ಹೊಸ ನೀತಿಗಳನ್ನು ಅಳವಡಿಸಿ ಜನರಿಗೆ ಹೇಗೆ ಮತ್ತಷ್ಟು ಅನುಕೂಲ ಕಲ್ಪಿಸಲಾಗಿದೆ ಎಂಬುದನ್ನು ನೋಡೋಣ. ಎಂಜಿ ನರೇಗಾದಲ್ಲಿ ವರ್ಷಕ್ಕೆ 100 ದಿನಗಳು ಮಾತ್ರ ಕೆಲಸ ನೀಡಲಾಗುತ್ತಿತ್ತು. ಆದರೆ ವಿಬಿಜಿ ರಾಮ್ಜಿಯಲ್ಲಿ ಪ್ರತಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ 125 ದಿನಗಳು ಎಂದರೆ ಮೊದಲಿಗಿಂತ 25 ದಿನಗಳ ಹೆಚ್ಚಿನ ಕೆಲಸ ಕಡ್ಡಾಯಗೊಳಿಸಲಾಗಿದೆ. ಜಾಬ್ ಕಾರ್ಡ್ ಪಡೆದ ಫಲಾನುಭವಿಗಳು ವರ್ಷದಲ್ಲಿ ಒಟ್ಟು 125 ದಿನಗಳು ಕೌಶಲ್ಯರಹಿತ ಎಂದರೆ ಕೈಯಿಂದ ಮಾಡುವ ಕೂಲಿ ಕೆಲಸವನ್ನು ಪಡೆಯುವುದರಿಂದ ಗ್ರಾಮೀಣ ಜನರಿಗೆ ಮತ್ತಷ್ಟು ಲಾಭವಾಗಲಿದೆ. ಕೆಲಸಗಾರರಿಗೆ ನೀಡುತ್ತಿದ್ದ 300 ರೂಪಾಯಿಗಳ ಮೂಲ ವೇತನವನ್ನು ಹೆಚ್ಚಿಸಿ ದಿನಕ್ಕೆ ಈಗ 327 ರೂಪಾಯಿಗಳನ್ನು ನಿಗದಿಗೊಳಿಸಲಾಗಿದೆ. ಈ ಯೋಜನೆಯು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ನಡೆಯುತ್ತಿದ್ದು, ಕೇಂದ್ರವು 60% ಹಣ ಬಿಡುಗಡೆಗೊಳಿಸಿದರೆ ರಾಜ್ಯ ಸರ್ಕಾರವು 40% ನಿಧಿ ವಿನಿಯೋಗಿಸಬೇಕಾಗುವುದು. ಆದರೆ ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳಿಗೆ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ 90-10 ಅನುಪಾತದೊಂದಿಗೆ ಜಾರಿಗೊಳಿಸಲಾಗಿದೆ. ಈ 8 ರಾಜ್ಯಗಳು ಪರ್ವತ ಪ್ರದೇಶ, ಸಂಪರ್ಕ ಕಡಿಮೆ ಇರುವುದರಿಂದ ಇಲ್ಲಿ ಹೆಚ್ಚಿನ ಹಣವನ್ನು ಕೇಂದ್ರವು 90% ಪಾಲನ್ನು ನೀಡುತ್ತದೆ. ಕೃಷಿ ರಕ್ಷಣೆಗಾಗಿ ಬಿತ್ತನೆ ಕಟಾವು ಸಮಯದಲ್ಲಿ ಗ್ರಾಮಗಳಲ್ಲಿ ಕೃಷಿ ಕಾರ್ಮಿಕರು ಲಭ್ಯವಾಗುವಂತೆ ನೋಡಿಕೊಳ್ಳಲು ರಾಜ್ಯಗಳು ವರ್ಷಕ್ಕೆ 60 ದಿನಗಳವರೆಗೆ ಅಧಿಸೂಚನೆ ಹೊರಡಿಸಬಹುದು, ಎಂದರೆ ಕೆಲಸ ಸ್ಥಗಿತಗೊಳಿಸಬಹುದು. ಇದರಿಂದ ರೈತರಿಗೂ ಕೂಡ ಅನುಕೂಲವಾಗುವುದು. ಇನ್ನು ಕಾರ್ಮಿಕರ ಸಂಬಳವು ಮೊದಲಿನಂತೆ 15 ದಿನಗಳವರೆಗೆ ಕಾಯಬೇಕಿಲ್ಲ. ವೇತನವು 1 ವಾರದೊಳಗೆ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ.
ಇನ್ನು ಮುಂದೆ ಪಾರದರ್ಶಕತೆ ಮತ್ತು ಟೆಕ್ನಾಲಜಿ ಮೂಲಕ ಈ ಯೋಜನೆಯಲ್ಲಿ ಅವ್ಯವಹಾರವು ನಡೆಯದಂತೆ ತಡೆಯಲು ಜಿಯೋ ಟ್ಯಾಗ್ ಫೋಟೋ ಕಡ್ಡಾಯಗೊಳಿಸಲಾಗಿದೆ. ಇಲ್ಲಿ ಕೆಲಸದ ಬಗ್ಗೆ ಸೋಷಿಯಲ್ ಆಡಿಟಿಂಗ್ ನಡೆಯುತ್ತದೆ. ಕೆಲಸ ಆರಂಭವಾದಾಗಿನಿಂದ ಕೊನೆಯವರೆಗೂ ನಡೆದ ಕೆಲಸದ ವಿವರವೆಲ್ಲ ಪೋರ್ಟಲ್ನಲ್ಲಿ ದಾಖಲಾಗುತ್ತದೆ. ಇದರ ಮೇಲ್ವಿಚಾರಣೆಯನ್ನು ಆಯಾ ರಾಜ್ಯಗಳ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿರ್ವಹಿಸುತ್ತದೆ. ಫೇಸ್ ಅಥೆಂಟಿಕೇಷನ್ ಹಾಜರಿ, ನಕಲಿ ಜಾಬ್ ಕಾರ್ಡ್, ಬೋಗಸ್ ಹಾಜರಾತಿ ತಡೆಯಲು ಬಯೋಮೆಟ್ರಿಕ್ ಹಾಜರಾತಿ ಮತ್ತು GPS ಆಧಾರಿತ AI ಆಧಾರಿತ ವಂಚನೆಯ ಪತ್ತೆಯನ್ನು ಬಳಸಿಕೊಳ್ಳುವ ಮೇಲ್ವಿಚಾರಣೆಯ ಮೂಲಕ ಪಾರದರ್ಶಕತೆ ಹೆಚ್ಚಿಸುವುದು ವಿಬಿಜಿ ರಾಮ್ಜಿ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇದು ಉದ್ಯೋಗ ಗ್ಯಾರಂಟಿ ಯೋಜನೆಯಾಗಿದ್ದರಿಂದ ನಿರೀಕ್ಷಿತ ಕುಟುಂಬದಿಂದ ಉದ್ಯೋಗ ಅರ್ಜಿಯನ್ನು ಸ್ವೀಕರಿಸಿದ 15 ದಿನಗಳೊಳಗಾಗಿ ಗ್ರಾಮ ಪಂಚಾಯಿತಿಯು ಕೆಲಸ ಒದಗಿಸಬೇಕು. ಒಂದು ವೇಳೆ ಕೆಲಸ ಕೊಡದಿದ್ದರೆ ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ನೇರವಾಗಿ ಬ್ಯಾಂಕ್ ಮೂಲಕ ಹಣ ಪಾವತಿಸಬೇಕಾಗುತ್ತದೆ. ದಿನಕ್ಕೆ ವೇತನದ 1/4ರಿಂದ 1/2 ಎಂದರೆ 82 ರೂಪಾಯಿಗಳಿಂದ 164 ರೂಪಾಯಿಗಳವರೆಗೆ ಭತ್ಯೆ ನೀಡಬೇಕಾಗುತ್ತದೆ. ಹೀಗಾಗಿ ಇದು ಜನಜೀವನ ಸುಧಾರಣೆಯ ಯೋಜನೆಯಾಗಿದೆ. ಮಹಿಳೆಯರಿಗೆ ಕೆಲಸದ ಜಾಗದಲ್ಲಿ 5 ವರ್ಷದೊಳಗಿನ ಹಾಗೂ 5 ವರ್ಷ ಮೇಲ್ಪಟ್ಟ ಮಕ್ಕಳಿದ್ದರೆ ಮಕ್ಕಳ ಆರೈಕೆಗಾಗಿ ಮಹಿಳಾ ಸಿಬ್ಬಂದಿ ನೇಮಕ ಕೂಡ ಮಾಡಲಾಗುತ್ತದೆ. ಇನ್ನು ಈ ಯೋಜನೆಯಡಿ ಯಾವ ಕೆಲಸಗಳು ಮಾಡಬಹುದು ಎಂದರೆ, ಈ ಮುನ್ನ ಎಲ್ಲಿಯೋ ಕಸ ಕಡ್ಡಿ ಸ್ವಚ್ಛಗೊಳಿಸಿ ಅಥವಾ ರಸ್ತೆ ಬದಿ ಗುಂಡಿ ತೋಡಿ ಕೂಲಿ ಪಾವತಿಸುವುದು ಸಾಮಾನ್ಯವಾಗಿತ್ತು. ಆದರೆ ಬದಲಾದ ವಿಬಿಜಿ ರಾಮ್ಜಿ ಯೋಜನೆಯು ಜೀವನೋಪಾಯ ಮತ್ತು ಆಸ್ತಿ ಸೃಷ್ಟಿಗೆ ಗಮನವಹಿಸುತ್ತದೆ. ಗ್ರಾಮಗಳಲ್ಲಿ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ನಡೆಯಬೇಕು ಎಂಬ ಉದ್ದೇಶದಿಂದ ಇಲ್ಲಿ ಮುಖ್ಯವಾಗಿ ಕಾಮಗಾರಿಗಳನ್ನು 4 ಆದ್ಯತೆಯ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡಲಾಗಿದೆ. ಮೊದಲನೆಯದು ನೀರಿನ ಸುರಕ್ಷತೆ, ಎರಡನೆಯದು ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಮೂರನೆಯದು ಜೀವನೋಪಾಯ ಮೂಲಸೌಕರ್ಯ ಮತ್ತು ಕೊನೆಯದು ತೀವ್ರ ಹವಾಮಾನ ನಿರ್ವಹಣೆ. ಈ ಹಿನ್ನೆಲೆಯಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಜೀವನೋಪಾಯ ಮತ್ತು ಆಸ್ತಿ ಸೃಷ್ಟಿಸುವುದು ಎಂದರೆ ಗ್ರಾಮದಲ್ಲಿ ಬಾಳಿಕೆ ಬರುವಂತಹ ಕಾಮಗಾರಿಗಳನ್ನು ಕೈಗೊಳ್ಳುವುದು. ಸಮುದಾಯ ಆಧಾರಿತ ಕಾಮಗಾರಿ ಮೂಲಕ ಹೆಚ್ಚಿನ ಅಭಿವೃದ್ಧಿ ಕೈಗೊಳ್ಳಲು ಅವಕಾಶವಿದೆ. ನೀರಿನ ಸಂರಕ್ಷಣೆ ಎಂದರೆ ಚೆಕ್ ಡ್ಯಾಂ, ಸಮಗ್ರ ಕೆರೆ ದುರಸ್ತಿ, ಬದು ನಿರ್ಮಾಣ, ಕೃಷಿ ಹೊಂಡ ಮುಂತಾದವು ಒಳಗೊಂಡಿವೆ. ಗ್ರಾಮೀಣ ಮೂಲಭೂತ ಸೌಕರ್ಯಗಳಾದ ಸಿಸಿ ರಸ್ತೆ, ಚರಂಡಿ, ಇನ್ನೂ ಹಲವಾರು ಸಮುದಾಯ ಕಾಮಗಾರಿಗಳಲ್ಲಿ ಫಲಾನುಭವಿಗಳು ಕೆಲಸ ಮಾಡಬಹುದು. ಆಜೀವಿಕಾ ಅವಕಾಶಗಳು ಎಂದರೆ ಸ್ವಸಹಾಯ ಗುಂಪು, ಕೃಷಿ ಆಧಾರಿತ ಕೆಲಸಗಳು ನಡೆಯುತ್ತವೆ. ವಿಪತ್ತು ನಿರ್ವಹಣೆ ಎಂದರೆ ಪ್ರವಾಹ, ಬರ ಪರಿಸ್ಥಿತಿಯಲ್ಲಿ ಕೆಲಸ ಒದಗಿಸುವುದು ಆಗಿದೆ. ಇನ್ನು ಬಾಟಮ್ ಅಪ್ ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮ ಅಭಿವೃದ್ಧಿಯನ್ನು ಈ ಬಾರಿ ಯೋಜಿಸಲಾಗಿದೆ. ಇಲ್ಲಿ ಯಾವುದೇ ಕೆಲಸಕ್ಕೆ ಮೇಲಿನ ಅಧಿಕಾರಿ ಅಥವಾ ಸರ್ಕಾರದಿಂದ ಆದೇಶಕ್ಕಾಗಿ ಕಾಯುವುದಿಲ್ಲ. ಜನರೇ ತಮ್ಮ ಊರಿಗೆ ಏನು ಬೇಕು ಎಂದು ಹೇಳಿ ಕೆಲಸ ಮಾಡಿಸುವುದಾಗಿದೆ. ಅದಕ್ಕಾಗಿ 6 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಗ್ರಾಮ ಸಭೆ ನಡೆಸುವುದು. ಸಭೆಯಲ್ಲಿ ಎಲ್ಲ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿ ಯಾವ ಕೆಲಸ ಮಾಡಿಸಬೇಕು ಎಂಬುದನ್ನು ಗ್ರಾಮ ಸಭೆಯೇ ನಿರ್ಧರಿಸುತ್ತದೆ. ಕೆಲಸ ಮಾಡಿಸುವ ಸ್ವಾತಂತ್ರ್ಯ ಆಯಾ ಗ್ರಾಮಗಳಿಗೆ ನೀಡಲಾಗಿದೆ. ಇಲ್ಲಿ ಮೇಲಿಂದ ಕೆಳಗೆ ಅಲ್ಲ, ಬಾಟಮ್ ಅಪ್ ವಿಕಸಿತ ಭಾರತ ಯೋಜನೆಯಾಗಿದೆ. ಕೆಲಸಗಳು ಗ್ರಾಮದಿಂದಲೇ ಶುರುವಾಗಬೇಕು. ವಿಬಿಜಿ ರಾಮ್ಜಿ ಯೋಜನೆಯು ಮುಖ್ಯವಾಗಿ ಪ್ರಧಾನಮಂತ್ರಿ ಮೋದಿಯವರ ಕನಸಿನ ವಿಕಸಿತ ಭಾರತ 2047 ತಲುಪಲು ಗ್ರಾಮದಿಂದಲೇ ಶುರು ಮಾಡುವ ಐಡಿಯಾ ಆಗಿದೆ. ಕೆಲಸ ಕೊಡುವುದು, ಗ್ರಾಮ ಅಭಿವೃದ್ಧಿ ಮಾಡುವುದು, ಜತೆಗೆ ಭ್ರಷ್ಟಾಚಾರ ತಡೆಯುವುದು ಗ್ರಾಮಸ್ಥರ ಕೈಯಲ್ಲಿದೆ. ಗ್ರಾಮೀಣ ಭಾರತದ 18 ವರ್ಷ ಮೇಲ್ಪಟ್ಟ ಹೆಣ್ಣು ಗಂಡು ಯಾವುದೇ ನಾಗರಿಕರು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸಕ್ಕಾಗಿ ಹೆಸರು ನೋಂದಾಯಿಸಿ ಅರ್ಜಿ ಸಲ್ಲಿಸಬಹುದು. ಇನ್ನೊಂದು ಮಹತ್ವದ ಸಂಗತಿ ಎಂದರೆ ಹೊಸ ಯೋಜನೆ ಜಾರಿಯಿಂದ ಹಳೆಯ ಜಾಬ್ ಕಾರ್ಡ್ಗಳು ರದ್ದಾಗುವುದಿಲ್ಲ. ಸ್ವಯಂಚಾಲಿತವಾಗಿ ವಿಬಿಜಿ ರಾಮ್ಜಿ ಯೋಜನೆಗೆ ವರ್ಗಾವಣೆ ಆಗುತ್ತವೆ. ನವೀಕರಣ ವೇಳೆಗೆ ಅಥವಾ ಹೊಸ ಜಾಬ್ ಕಾರ್ಡ್ ಮಾಡಿಸುವವರಿಗೆ ಇನ್ನು ಮುಂದೆ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಅಂತ ಮುದ್ರಣವಾಗಿ ಬರುತ್ತವೆ. ಹೊಸ ಭರವಸೆಗಳೊಂದಿಗೆ ಜಾರಿಗೊಂಡಿರುವ ಜನಪರ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸುವ ಹೊಣೆಗಾರಿಕೆಯನ್ನು ಗ್ರಾಮ ಪಂಚಾಯಿತಿ ಹಾಗೂ ಅಲ್ಲಿನ ಗ್ರಾಮಸ್ಥರೇ ನಿರ್ವಹಿಸಿದಾಗ ಮಾತ್ರ ವಿಬಿಜಿ ರಾಮ್ಜಿ ಯೋಜನೆಯಿಂದ ಹಳ್ಳಿಗಳ ಅಭಿವೃದ್ಧಿಯಾಗಲು ಸಾಧ್ಯ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆಯಾದ ಸರೋಜನಿ ಯಮಕನಮರಡಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.